ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್, ಈಗ ಮಾಟ ಮಂತ್ರ ಕೇಸುಗಳು ಕೆಲವೊಂದು ಸರಿ ಅವ್ರ ಕುಟುಂಬನ ಫುಲ್ ಝೀರೋ ಮಾಡಿಬಿಡುತ್ತೆ. ನಿಮ್ಮ ಹತ್ರಕ್ಕೆ ಬಂದಿರೋ ಕೇಸುಗಳಲ್ಲಿ ಈ ಥರದ್ದು ಚೆನ್ನಾಗಿರೋ ಕುಟುಂಬಗಳು ಕಂಪ್ಲೀಟ್ ಲಾಸ್ ಆಗಿಬಿಡೋದು, ವ್ಯವಹಾರಗಳಲ್ಲಿ ಏನೂ ಆಗಲ್ಲ, ಎಲ್ಲೋದ್ರೂ ಲಾಸೇ, ಫೈನಲ್ ಕುಟುಂಬ ಬಂದು ಝೀರೋ ಆಗಿಬಿಡುತ್ತೆ. ಯಾರೂ ಸಾಲ ಕೊಡಲ್ಲ, ಯಾರೂ ಸಹಾಯ ಮಾಡೋಕ್ಕೆ ಬರಲ್ಲ. ಸೊ ಇವೆಲ್ಲ ಕೆಲವೊಂದಷ್ಟು ಜೀವನಗಳು ಕೆಲವೊಂದಷ್ಟು ಜನಗಳ ಮುಂದೆ ಆಗಿದೆ. ಜನಗಳು ನಮ್ಮ ಕಣ್ಣು ಮುಂದೆನೂ ಸಾಕಷ್ಟು ಜನ ಕಾಣಿಸ್ತಾರೆ. ಸೊ ನೀವು ಈ ಥರದ ಕೇಸುಗಳು ಅಟೆಂಡ್ ಮಾಡ್ತಾ ಇದ್ದೀರಾ, ಕೆಲವೊಂದಷ್ಟು ಅನುಭವಗಳು ಕೂಡ ಆಗೈತೆ ನಿಮಗೂ ಕೂಡ. ಒಂದಷ್ಟು ನಿಮ್ಮ ಹತ್ರ ಬಂದಿರೋ ಕೇಸುಗಳನ್ನ ಬಿಡಿಸಿ ಹೇಳಬೇಕಂದ್ರೆ ಯಾವ ರೀತಿ ಸಮಸ್ಯೆಗಳು ಕ್ರಿಯೇಟ್ ಮಾಡಿಕೊಡುತ್ತೆ ಈ ಮಾಟ ಮಂತ್ರ ಆಗಿರೋ ಒಂದು ಕುಟುಂಬಕ್ಕೆ? ಸರ್, ಸುಮಾರು ಕೇಸ್ಗಳು ಬಂದಿದ್ದಾವೆ. ಅದರಲ್ಲಿ ನಾನು ಒಂದು ಕೇಸ್ ತೊಗೊತೀನಿ. ಅಣ್ಣ ತಮ್ಮ ಇಬ್ಬರು ಬರಬೇಕಂತ ಅವ್ರಿಗೆ ತುಂಬ ವರ್ಷದಿಂದ ಮಾಟ ಮಂತ್ರದಿಂದ ನೊಂದು ಹೋಗ್ಬಿಟ್ಟಿದ್ದಾರೆ. ಎಲ್ಲೋದ್ರೂ ಪರಿಹಾರ ಸಿಕ್ಕಿರಲಿಲ್ಲ. ಸರಿ, ನಮ್ಮದು ಯೂಟ್ಯೂಬ್ ನೋಡಿದ್ದಾರೆ, ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ನಮ್ದೇನೋ ತಿಳ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದಾರೆ ಇಬ್ಬರು. ಬೆಳಗ್ಗೆ ಇನ್ನೇನು ಬರಬೇಕಂತ ಅಣ್ಣ ಬೇಕ್ರಿಗೆ ಹೋಗಿದ್ದಾರೆ. ಬೇಕ್ರಿ ಹೋಗಿ ಏನು ತೊಗೊಳಿಕ್ಕೆ ಹೋಗಿದ್ದಾರೆ, ಅಲ್ಲೇ ಆಲ್ಟರ್ನೇಟಿವ್ ಸತ್ತೋಗ್ಬಿಟ್ಟಿದ್ದಾರೆ. ಮತ್ತೆ ತಮ್ಮ ಅವರು ಅದೆಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದರು. ಅವಾಗ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು, ಈ ಥರ ಬೆಳಗ್ಗೆ ಬರಬೇಕಿತ್ತಮ್ಮ ನಿಮ್ಮ ಹತ್ರ, ನಮ್ಮ ಅಣ್ಣ ಈ ಥರ ತೀರಿ ಹೋಗ್ಬಿಟ್ರು ಅಂದರು. ನನಗೂ ತುಂಬ ಬೇಜಾರಾಯಿತು. ಸ್ವಲ್ಪ ಅದೇನಾರು ಬಿಟ್ಬಿಟ್ಟಿದ್ರೆ ಅವ್ರ ಅಣ್ಣನ ಕಾಪಾಡ್ಬಿಡ್ತಿದ್ದೆ. ಅಂದರೆ ಇಲ್ಲಿ ಶಕ್ತಿ ಇದೆ ಅಂದರೆ ಹೆಂಗೋ ತೆಗೆದ್ಬಿಡ್ತಾರೆ, ನನ್ನ ಕಳಿಸ್ಬಿಡ್ತಾರೆ. ಅಲ್ಲಿ ಹೋದ್ರೆ ಮಾತಾಡಿದ್ರೆ ಕೇಳಿಸ್ಕೊಂತಾ ಇರುತ್ತಲ್ವ ಅದು. ಅಂದ್ರೆ ನಿಮ್ ಜೊತೆ ಅವ್ರು ಇಲ್ಲಿ ಬರ್ತೀವಿ ಅಂತ ಮಾತಾಡ್ಬೇಕಾದಾಗ ಅವ್ರ ಅಣ್ಣ ತಮ್ಮಂದ್ರೆ ಮಾತಾಡ್ತಾ ಇರ್ತಾರಲ್ಲ, ಅದು ಕೇಳಿಸ್ಕೊಂತಿರುತ್ತೆ. ಅದು ಮೈಯಲ್ಲಿ ಇರೋದು, ಒಳಗಡೆ ಇರೋದು. ಓ, ಇಲ್ಲಿ ಹೋದ್ರೆ ನಾನು ಬಿಡಿಸ್ಬಿಡ್ತಾರೆ, ಅಲ್ಲಿ ಶಕ್ತಿ ಇದೆ, ಅಲ್ಲಿ ಕಳಿಸ್ಬಿಡ್ತಾರೆ, ನನ್ನ ಮತ್ತೆ ಇವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕು, ನಾನು ಇವ್ರನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಆ ಟೈಮಲ್ಲಿ ಏನು ಮಾಡೋ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದೆ. ಅಷ್ಟು ಅಂದರೆ ಅವ್ರಿಗೆ ಇಲ್ಲಿ ಹೋದ್ರೆ ನನ್ನ ತೆಗಿತಾರೆ, ಇಲ್ಲ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಅದು ಯಾರನ್ನ ಟಾರ್ಗೆಟ್ ಇಟ್ಕೊಂಡಿತ್ತು ಕರ್ಕೊಂಡು ಹೋಗ್ಬೇಕು ಅಂತ ಅಷ್ಟು ಜಲ್ದಿ ಕೆಲಸ ಮಾಡೈತೆ. ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ ಸರ್ ಅವ್ರಿಗೆ. ಇಲ್ಲಿ ಯಾವ ದೇವಸ್ಥಾನ ಶಕ್ತಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೋದ್ರೆ ಖಂಡಿತವಾಗಿ ನಾನು ಕಳ್ಸಿಕೊಡ್ಬಿಡ್ತಾರೆ ಅಂದ್ಬಿಟ್ಟು ಏನು ಮಾಡುತ್ತೆ, ಜೊತೆಲೆ ಅಲ್ಲಿ ಹೆಂಗೂ ಕಳಿಸ್ಬಿಡ್ತಾರೆ. ಎಷ್ಟಿರ್ಬೋದು ಏಜ್ ಅವ್ರಿಗೆ ಮೇಡಮ್? 48 ವರ್ಷ. ಈಗ ಸುಮಾರು ಜನ ಯಂಗಿರೋ ವಯಸ್ಸಲ್ಲಿರೋ ಹುಡುಗರು ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವ್ರೆ. ಇವಾಗ ಇದು ನೀವು ಕೇಸ್ ಹೇಳಿದ್ದು, ಅಂಗಡಿಗೆ ಹೋಗಿದ್ದಾರೆ ಏನೋ ತೊಗೊಂಬರೋಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅಂದರೆ ಆರೋಗ್ಯವಾಗಿರೋ ಮನುಷ್ಯ ಅಷ್ಟು ಸ್ಪಾಟಲ್ಲಿ ತಕ್ಷಣಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಇದೇ ಥರದ್ದು ಶಕ್ತಿಗಳೇನ ಎಲ್ಲ ಕಡೆ ಹಿಂಗಾಗುತ್ತಾ? ಹೌದು ಸರ್, ಜಾಸ್ತಿ ಇದೇನೆ. ತುಂಬ ಅವ್ರಿಗೆ ಬೇಕಂದ್ರೆ ತಗೊಂಡು ಹೋಗ್ಬೇಕಂದ್ರೆ ತಗೊಂಡು ಹೋಗ್ಬಿಡ್ತಾರೆ. ಅವಾಗ ಏನು ಮಾಡ್ಬೇಕು, ಏನೋ ಇದೊಂದು ಕೊಟ್ಬಿಟ್ಟು ಹೋಗ್ಬೇಕಲ್ವಾ, ಜನಗಳಿಗೆ ಹಾರ್ಟ್ ಅಟ್ಯಾಕ್ ಅನ್ಸ್ಬೇಕು. ಅದಕ್ಕೆ ಅವ್ರನ್ನ ಕರ್ಕೊಂಡು ಜೊತೆಲಿ ಹೋಗ್ಬಿಡ್ತಾರೆ. ಜೊತೆಲಿ ಬೇಕಂದ್ರೆ ಕರ್ಕೊಂಡು ಹೋಗೇ ಹೋಗುತ್ತೆ. ಅವಾಗ ನಾವು ಇದನ್ನ ತಿಳ್ಕೊಂತೀವಿ, ಅವ್ರ ಜೊತೆಲಿ ಹೋಗಿರ್ತಾರೆ ಅಷ್ಟೇ. ಇದೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದಲ್ಲ, ಇವಾಗ ಗಾಳಿಗಳೇ ಮಾಡೋದು ಕೆಲಸಗಳವೆಲ್ಲ. ಸೊ ಹಾರ್ಟ್ ಅಟ್ಯಾಕ್ ಮಾಡಿಸ್ತೇವೆ. ಈಗ ಯಾರಾದರೂ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರೋ ಆತ್ಮಗಳು ಯಾವನ ಇದ್ದಾಗ ನಿಮ್ಮ ಗಮನಕ್ಕೆ ಯಾವ್ದನ ಆತ್ಮಗಳ ಜೊತೆ ನೀವು ಕಮ್ಯುನಿಕೇಶನ್ ಮಾಡಿದ್ದೀರಾ? ಹೆಂಗೆ ನೀವು ಅಂದರೆ ಹೆಂಗೆ ಸತ್ತರೆ ಅಂತ ಹೇಳಿದಾಗ ಅದು ಈ ಥರ ಯಾವುದೋ ಒಂದು ಹಾರ್ಟ್ ಅಟ್ಯಾಕು ಇಲ್ಲ ಬೇರೆ ಯಾವುದೋ ಒಂದು ಶಕ್ತಿನ ಬಂದು ನಾನು ಕರ್ಕೊಂಡು ಹೋಗ್ಬಿಡ್ತು, ಹಿಂಗೇನೋ ಹೇಳಿದ್ದು ಬಂದಿದೆ ಸರ್? ಬಂದಿದೆ, ಸುಮಾರು ಬಂದಿದ್ದಾವೆ. ಅವ್ರು ಹೇಳ್ತಾರೆ, ನಾನು ಓದ್ತಾ ಇದ್ದೆ, ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ, ನನ್ನ ಜೊತೆಗೆ ಯಾರು ಇರಲಿಲ್ಲ, ನಾನು ಒಬ್ಬನ ಓಡಾಡ್ತಿದ್ದೆ, ಒಬ್ಬನೇ ಸುತ್ತಾಡ್ತಿದ್ದೆ, ನನಗೆ ಆಟ ಆಡೋಕ್ಕೆ ಯಾರು ಇಲ್ಲ, ಮಾತಾಡೋಕ್ಕೆ ಯಾರು ಇಲ್ಲ, ನನಗೆ ಇವ್ರು ನೋಡಿ ಇಷ್ಟ ಆಗೋಯ್ತು, ಇವ್ರು ಬೇಕನ್ನಿಸ್ತು, ನನ್ನ ಥರನೇ ಗುಣ ಇದೆ, ನನ್ನ ಥರನೇ ಇದ್ದಾರೆ, ನನಗೆ ಬೇಕನ್ನಿಸ್ತು, ನಾನು ಒಬ್ಬನೇ ಇದ್ನಲ್ಲ ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟೆ ಹೇಳ್ತವೆ ಅಂತ ಹೇಳ್ತವೆ. ಮತ್ತೆ ಅವು ಒಂಟೆಗಿದ್ರೆ ಜೊತೆ ಬೇಕೇ ಬೇಕು, ಜೊತೆ ಕರ್ಕೊಂಡು ಹೋಗ್ತವೆ. ಇಲ್ಲ ಅವು ಒಂದೊಂದು ಹೇಳ್ತವೆ, ನಮಗೆ ಲೈಫಲ್ಲಿ ನಾನು ಏನೇನೋ ಆಸೆ ಪಟ್ಟಿದ್ದೆ ಅದೆಲ್ಲ ಸತ್ತೋಗ್ಬಿಟ್ಟೆ, ನೆರವೇರಿಸಲು ಸತ್ತೋಗ್ಬಿಟ್ಟೆ, ಇವ್ರ ಮುಖಾಂತರ ಅದನ್ನ ನಾನು ಸಾಧನೆ ಮಾಡಬೇಕು ಅನ್ನೋದು ಮೈ ಮೇಲೆ ಇರ್ತವೆ. ಇವನ್ನೊಂದು ಬೇಕು, ನನ್ನ ಜೊತೆಗೆ ಬೇಕು ಅನ್ನೋದು ಕರ್ಕೊಂಡು ಹೋಗ್ಬಿಡ್ತವೆ. ಸುಮಾರು ಕೇಸ್ಗಳು ಅಂತವ್ ಬಂದಿದ್ದಾವೆ. ಕರ್ಕೊಂಡು ಹೋಗ್ತವೆ. ಈಗ ಸುಮಾರು ಆತ್ಮಗಳು ಹೊರಗಡೆ ಪ್ರಪಂಚದಲ್ಲಿ ಇದ್ದಾವೆ. ಈಗ ಒಂಟಿಯಾಗಿ ಎಲ್ಲೋ ಇದ್ದೆ ನಾನು ಅಂತ ಹೇಳೋ ಆತ್ಮಗಳು, ಅದೇ ಥರ ಒಂಟಿಯಾಗಿರೋ ಬೇಜಾನ್ ಆತ್ಮಗಳು ಇರ್ತಾವಲ್ಲ, ಹುಡ್ಕೊಂಡು ಅವ್ರ ಜೊತೆಲಿ ಸೇರ್ಕೊಬೋದಿತ್ತಲ್ಲ, ಯಾಕೆ ಇಲ್ಲಿ ಬದುಕಿರೋರನ್ನ ಕರ್ಕೊಂಡು ಹೋಗ್ಬೇಕು? ಅವ್ರಿಗೆ ಇಷ್ಟ ಆಗಲ್ಲ. ಆತ್ಮಗಳಂದ್ರೆ ಅವು ಮನುಷ್ಯರ ಗಲಾಟೆ ಮಾಡ್ತೇವೆ, ಅದು ಅಲ್ಲೇ ಹಂಗೆ ಗಲಾಟೆಗಳು ಮಾಡ್ತವೆ, ಅವು ಇಷ್ಟ ಆಗಲ್ಲ. ಇವ್ರು ಕೇಳೋ ಆತ್ಮಗಳು ಬೇಕಲ್ವಾ, ಇವ್ರೇನು ಆತ್ಮ ಏನು ಹೇಳುತ್ತೆ ಅದು ಕೇಳೋ ಥರ ಇರಬೇಕು. ಇವ್ರು ತಗೊಂಡೋಗ್ಬಿಟ್ರೆ ಆ ಆತ್ಮ ಏನು ಕೇಳುತ್ತೆ ಇವ್ರು ಕೇಳಬೇಕು, ಆ ಥರದ್ದು ಬೇಕು. ಈಗ ಆತ್ಮ ಹಿಡ್ಕೊಂಡ್ಬಿಟ್ರೆ ಕೇಳಲ್ಲ, ಫೈಟ್ ಮಾಡ್ತವೆ, ಅದಕ್ಕೆ ಅವ್ರದ್ದು ಸೇರಲ್ಲ. ಅದನ್ನ ಇವ್ರು ಹೊಸ್ದಾಗಿ ಒಂದು ತಗೊಂತಾರೆ, ತಗೊಂಡ್ಬಿಟ್ಟು ಹೊಸ್ತ ತಗೊಂಡ್ಬಿಟ್ಟು ಈಗ ಗಂಡ ಹೇಳ್ದಂಗೆ ಏಂತಿ ಕೇಳ್ಬೇಕಂತ ಇರುತ್ತಲ್ವಾ, ಆ ಥರ
ನಾನು ಹೇಳ್ದಂಗೆ ನೀನು ಕೇಳ್ಬೇಕಂತ ಇಟ್ಕೊಂಡಿರ್ತವೆ. ಸೊ ಇವುಗಳಿಗೆ ಅಸಿಸ್ಟೆಂಟ್ ತರ ಒಂದು ಹೆಲ್ಪರ್ನ ಕರ್ಕೊಂಡು ಹೋಗ್ತಾವೆ ಅಂತ. ಏನ್ ಮಾಡ್ತಾವೆ ಮೇಡಮ್ ಈ ಆತ್ಮಗಳು ಆಚೆ ಹೋಗಿ? ದೊಡ್ಡದಿದೆ ಕತೆ, ದೊಡ್ಡ ಕತೆ ಇದಾವಲ್ಲ. ಓಕೆ, ಒಟ್ನಲ್ಲಿ ಅವು ಕೂಡ ಜೀವನ ಮಾಡ್ತವೆ. ಸೊ ಹಿಂಗೆ ಪ್ರಪಂಚದಲ್ಲಿ ಓಡಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಾರೆ. ಮತ್ತೆ ಅವ್ರಿಗೆ ಯಾರು ಇಷ್ಟ ಅನ್ಸುತ್ತೆ ಅವ್ರ ಮೈಯಲ್ಲಿ ಇಬ್ರು ಹೋಗಿರ್ತಾರೆ. ಹೌದಾ? ಒಟ್ಟಿಗೆ ಇರ್ತಾರೆ. ನಮಗೆ ಸಾಕು ಇಲ್ಲಿ ಹೊರಗಡೆ ಏನೋ ತೊಂದರೆ ಕೊಡ್ತಾ ಇದಾರೆ ಅಂದ ತಕ್ಷಣ ಯಾರ ಮೈಯೆಲ್ಲ ಹೋಗ್ಬಿಡ್ತಾರೆ. ಅದೇ ಒಬ್ರ ಮೈಯಲ್ಲಿ 2 ದೆವ್ವ 3 ದೆವ್ವ ಅನ್ನೋದು ಇದೇನೆ, ಜೊತೆಲೇ ಇರ್ತಾರೆ. ಅವ್ರಿಗೆ ಏನೇನು ಬೇಕೋ ಅದು ಮಾಡ್ಕೊಳ್ತಿರ್ತಾರೆ. ಅವಾಗ ಅವ್ರ ಮನುಷ್ಯ ಫುಲ್ ಹೋಗ್ಬಿಟ್ಟಿರ್ತಾರೆ, ಇವ್ರು ಚೆನ್ನಾಗಿರ್ತಾರೆ. ಮನುಷ್ಯನ ಹಾಳು ಮಾಡ್ತಾರೆ. ಇಬ್ರಿದ್ರೆ ಏನಾಗುತ್ತೆ ಸರ್, ಮೈ ಫುಲ್ ವೀಕ್ ಆಗ್ಬಿಡ್ತಾರೆ, ಸಣ್ಣಕ್ಕಾಗ್ಬಿಡ್ತಾರೆ, ಊಟ ಮಾಡೋಕ್ಕಾಗಲ್ಲ, ಆ ಥರ ವೀಕ್ ಮಾಡ್ಬಿಡುತ್ತೆ. ಲಾಸ್ಟ್ ಅವ್ರನ್ನ ತೊಗೊಂಡು ಹೋಗ್ಬಿಡ್ತಾರೆ, ಜೊತೆಲಿ ಅವನನ್ನು ತೊಗೊಂಡು ಹೋಗ್ಬಿಡ್ತಾರೆ. ಆ ಥರ ಮಾಡ್ತಾರೆ. ಸೊ ಇವು ಇಷ್ಟಪಟ್ಟವರು ಎಷ್ಟೇ ದೂರ ಇರಲಿ ಹೋಗಿ ಅಲ್ಲಿ ಸೇರ್ಕೊಂತವೆ ಅಂತ ಆಯ್ತು. ಸೊ ಈಗ ನಮಗೆ ನಾರ್ಮಲ್ ಜನಗಳಲ್ಲಿ ಸೇರ್ಕೊಂತಂದ್ರೆ ಈಗ ಅವರು ಮನೇಲಿ ದೈವ ಶಕ್ತಿಗಳಿದ್ರೆ ಹೋಗೋಕ್ಕಾಗಲ್ಲ. ಮತ್ತೆ ಈ ಮಾಟ ಮಂತ್ರದಿಂದ ತಂದು ಏನಾರು ಕಾಯಿಗಳು ಕಟ್ಟಿದ್ದು, ಆಮೇಲೆ ದೇವಸ್ಥಾನಗಳಿಂದ ಕಾಯಿಗಳು ತಂದು ಕಟ್ಟಿದ್ದು ಅಂಥವಿದ್ರೆ ಇವ್ರು ಹೋಗೋಕ್ಕಾಗಲ್ಲ. ಮನೆಯಿಂದ ಆಚೆ ಕಡೆನೇ ಇರಬೇಕಾಗುತ್ತೆ, ಸೇರೋಕ್ಕಾಗಲ್ಲ. ಮೇನ್ ದೈವಶಕ್ತಿ ಇದ್ರೆ ಮನೆ ಒಳಗಡೆ ಹೋಗೋಕ್ಕಾಗಲ್ಲ, ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಪೂಜೆ ಮಾಡಲ್ಲ ಅಂತಾರೆ, ಇಂಥವ್ರು ದೈವಶಕ್ತಿ ಇಲ್ಲದಂಗೆ ಇರ್ತಾರೆ. ಮತ್ತೆ ಮನೆಯಲ್ಲಿ ಶಕ್ತಿ ಇಲ್ಲದಂಗೆ ಇದ್ರೆ ಅಂಥವು ಆರಾಮಾಗಿ ಒಳಗಡೆ ಹೋಗಿ ಹೊರಗಡೆ ಬರ್ತವೆ. ಆಮೇಲೆ ಇವ್ರ ಮೇಲೆ ಸೇರ್ಕೊಂತವೆ. ದೈವಶಕ್ತಿ ಅದಕ್ಕೆ ಹೇಳೋದು, ದೈವಶಕ್ತಿ ಇದ್ರೆ ಅವು ಏನು ಮಾಡೋಕ್ಕಾಗಲ್ಲ. ಸೊ ಈಗ ಲಾಸ್ ಮಾಡೋದು, ಅವರನ್ನು ಆರ್ಥಿಕವಾಗಿ ಕಂಪ್ಲೀಟ್ ಲಾಸ್ ಮಾಡೋದು, ಆರೋಗ್ಯನೂ ಲಾಸ್ ಮಾಡೋದು, ಯಾಕೆ ಇವು ಅವ್ರಿಗೆ ಇವಾಗ ಏನು ಬೇಕೋ ಅವೆಲ್ಲ ಸಿಗ್ತಾ ಇದ್ದಾಗ ಮತ್ತು ಇಲ್ಲಿ ಸಂಪಾದನೆಯನ್ನು ಕೂಡ ಹಾಳು ಮಾಡೋವಂಥ ಉದ್ದೇಶ ಯಾಕೆ ಇರುತ್ತೆ ಈ ಆತ್ಮಗಳು? ಇಲ್ಲ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಅವರು ಸಾಯ್ಬೇಕಾದ್ರೆ ಇವ್ರ ಕಡೆಯಿಂದ ಟಾರ್ಚರಿಂದ ಸತ್ತೋಗಿರ್ತಾರೆ. ಈಗ ಏನೋ ಒಂದು ಟಾರ್ಚರ್ ಕೊಟ್ಟಿರ್ತಾರೆ, ಇವರು ಕೆಲಸದ ಮೇಲೆ ಟಾರ್ಚರ್ ಕೊಟ್ಟಿರ್ತಾರೋ, ಇಲ್ಲ ಬೇರೆ ಯಾವುದ್ರ ಮೇಲೆ ಟಾರ್ಚರ್ ಕೊಟ್ಟಿರ್ತಾರೆ. ಸತ್ತೋದ್ಮೇಲೆ ಸೇಡ್ ತೀರ್ಸ್ಕೊತವೆ. ಅವ್ರ ಮೈ ಮೇಲೆ ಬಂದ್ಬಿಟ್ಟು ಅವ್ರು ಏನೇನು ಟಾರ್ಚರ್ ಕೊಟ್ಟಿರೋದು ಇವರು ಅದನ್ನ ಸೇಡ್ ತೀರ್ಸ್ಕೊತವೆ. ಅಂಥ ಆತ್ಮಗಳು ಜಾಸ್ತಿ ಅವು ಮಾಡ್ತವೆ. ಅಂದರೆ ಈಗ ಒಂದು ದ್ವೇಷಕಾರೋ ಥರ ಆಯ್ತಲ್ಲ. ಹೌದೌದು. ಸತ್ತೋದ್ಮೇಲೆ ಅವ ನಾನು ಇದು ಬದುಕಿರೋವಾಗ ಏನು ಮಾಡೋಕ್ಕಾಗಲಿಲ್ಲ, ಸತ್ತೋದ್ಮೇಲೆ ಏನು ಮಾಡ್ಕೊತೀನಿ ಇನ್ನ ಅಂತೇಳಿ ಮಾಡ್ತವೆ. ಬಂದವು ಅಂದರೆ ಅವ್ರಿಗೆ ಮುಕ್ತಿ ಇರೋವರೆಗೂ ಅವು ಬಿಡಲ್ಲ, ಲಾಸ್ಟ್ ಜೀರಾ ಮಾಡಿ ಅವ್ರನ್ನ ಎತ್ಕೊಂಡೇ ಹೋಗ್ತಾರೆ, ಬಿಡಲ್ಲ. ಅಂತ ಸುಮಾರು ಜನ ಆಗಿದೆಲ್ಲ ಸರ್, ಆಗಿದ್ದಾವೆ. ಸುಮಾರು ಜನ ಹೋಗಿದ್ದಾರೆ, ಬಚಾವಾದಾರ ಆಗಿದ್ದಾರೆ. ಇಂಥವ್ರು ಇಲ್ಲಿ ನಮ್ಮ ಹತ್ರ ಅಂತ ಎಲ್ಲ ಕಡೆಗೆ ಹೋಗಿ ದೇವಸ್ಥಾನ ಕೆಳಗಡೆ ಹೋಗಿ ಎಲ್ಲ ಕಡೆಗೆ ಬೇರೆ ಬೇರೆ ಕಡೆ ಹೋಗಿ ಸರ ಮಾಡ್ಕೊಂಡಿದ್ದಾರೆ, ಬಚಾವಾಗಿದ್ದಾರೆ, ಬಚಾವಾಗಲಾರ್ದು ಹೋಗಿದ್ದಾರೆ. ಈಗ ಮನುಷ್ಯನ ದೇಹಕ್ಕೆ ಆತ್ಮಗಳು ಬಂದು ಸೇರೋದು ಕಾಮನ್ ಆಗಿ ಬಂದರೆ ನಮ್ಗೆ ಗೊತ್ತಾಗುತ್ತೆ. ಇದೇ ಥರ ಆ ಆತ್ಮಗಳು, ಮನುಷ್ಯನ ಆತ್ಮ ಸತ್ತ ಮೇಲೆ ಪ್ರಾಣಿಗಳು ದೇಹಕ್ಕೆ ಹೋಗಿ ಸೇರ್ಬೋದಾ? ಈಗ ಹಾವು ಇಂಥವುಗಳಿಗೆ ಅವರೇ ಮನುಷ್ಯರಾಗಿ ಆಗಿಬಿಡ್ತಾರೆ, ಆತ್ಮ ಆಗಿರ್ತಾರಲ್ಲ ಅವರು, ಹಂಗಾಗಿ ಅವ್ರ ಹತ್ರ ಹೋಗೋದಿಲ್ಲ. ಆ ಮನುಷ್ಯನ್ನೇ ಇಷ್ಟಪಡ್ತಾರೆ. ಹೌದು, ಮನುಷ್ಯನೇ ಇಷ್ಟ. ಪ್ರಾಣಿಗಳು ಬೇಜನ್ ಪ್ರಾಣಿಗಳವಲ್ಲ, ಹೋಗಲ್ಲ, ಆ ಪ್ರಾಣಿಗಳಿಗೂ ಹೋಗಲ್ಲ. ಅವರು ಹಿಂದಿನ ಜನ್ಮ ಮಾಡಿದ ಕರ್ಮಗಳಿಗೆ ಅವರು ಪ್ರಾಣಿ ಜನ್ಮ ತಗೊಂಡಿರ್ತಾರೆ. ನೀನೇ ಕರ್ಮ ಮಾಡಿ ಪ್ರಾಣಿ ಜನ್ಮ ತಗೊಂಡಿದ್ಯಾ, ನಿನ್ನ ಹತ್ರ ನಾನೇ ಬರಲಿ ಅಂತ ಹೋಗೋದಿಲ್ಲ, ಮನುಷ್ಯನೇ ಹುಡ್ಕೊಂಡು ಹೋಗುತ್ತೆ. ಸೊ ಅದು ಸೆಲೆಕ್ಷನ್ ಮಾಡಿ ಹೋಗ್ತವೆ ಅಂತ ಮತ್ತೆ. ಓಕೆ, ಸೊ ಇಂಥವುಗಳಿಗೆ, ಇಂಥರ ಸಮಸ್ಯೆಗಳಿರೋರಿಗೆ ನೀವು ಸಜೆಷನ್ ಕೊಡಬೇಕಂದ್ರೆ ಏನು ಕೊಡ್ಬೋದು? ಪ್ರಾಣಿಗಳು ಬಂದು ಸರ್, ಅದು ನೋಡಿ ಇನ್ನೊಂದಿದೆ. ಪ್ರಾಣಿಗಳು ಬಂದು ಅವ್ರ ಆತ್ಮ ಬಂದು ಮನುಷ್ಯರಿಗೆ ಬರುತ್ತೆ. ಹಸು ಇರ್ತವೆ ಒಬ್ಬರ ಮೇಲೆ, ಸಿಂಹ ಇರ್ತವೆ, ನಾಯಿಗಳು ಇರ್ತವೆ, ಬೆಕ್ಕುಗಳು ಇರ್ತವೆ, ಅಂಥವೆಲ್ಲ ತೆಗ್ದಿದ್ದೀನಿ, ಅಂಥವೆಲ್ಲ ನೋಡಿದ್ದೀನಿ. ಅವ್ರು ಅದೇ ಥರ ಆಡ್ತಾ ಇರ್ತಾರೆ. ಅಂತ ಪ್ರಾಣಿಗಳು ಮನುಷ್ಯರ ಮೇಲೆ ಬರ್ಬೋದು, ಅದು ಮನುಷ್ಯರ ಪ್ರಾಣಿಗಳ ಮೇಲೆ ಹೋಗೋಕ್ಕಾಗಲ್ಲ. ಒಂದು ಹಾವು ಸತ್ರ ಅದರದ್ದು ಆತ್ಮ ಮನುಷ್ಯರ ಮೇಲೆ ಬರ್ಬೋದು, ಆ ಥರ ಇದ್ದೇವೆ. ಸೊ ಅವುಗಳಿಗೆ ಏನು ಆಸೆ ಮನುಷ್ಯನ ಮೇಲೆ ಬರೋಕ್ಕೆ? ವಾಸೆ ಅಂತಿರಲ್ಲ, ಮಾಟ ಮಂತ್ರದಿಂದ ಮಾಡಿ ಕಳ್ಸಿರ್ತಾರೆ. ಒಂದು ಪ್ರಾಣಿನ ಸಾಯಿಸ್ಬಿಟ್ಟು ಅದ್ರ ಆತ್ಮ ತೆಗೆದು ನಮಗೆ ಕಳಿಸಿ ಕೊಟ್ಟಿರ್ತಾರೆ, ಅವಾಗ ಬರ್ತವೆ. ಅವಾಗಿ ಬರಲ್ಲ, ಡೈರೆಕ್ಟ್ ಬರಲ್ಲ, ಯಾರಾದ್ರೂ ಕಳಿಸಿದ್ರೆ ಬರ್ತವೆ. ಬೆಕ್ಕು, ನಾಯಿಗಳು, ಹಾವುಗಳು ಇವಂಥವನ್ನ ಆತ್ಮಗಳು ಹಿಡಿದು ಕಳಿಸ್ಕೊಡ್ತಾರೆ. ನೀನು ಹೋಗಿ ಅವ್ರಿಗೇನು ಹಿಂಸೆ ಕೊಡ್ಬೇಕು ಕೊಡುವಂತ ಅದನ್ನ ಅದು ಹಿಡಿದ್ಬಿಟ್ಟು ಸಾಯಿಸ್ಬಿಟ್ಟೆ ಕಳಿಸ್ತಾರೆ. ಬಲಿ ಕೊಟ್ಬಿಟ್ಟು ಅಂಥದ್ದು ಹಿಡಿದ್ಬಿಟ್ಟು ಮಾಡಿ ಕಳಿಸ್ತಾರೆ. ಅಂಥವು ಬರ್ತವೆ. ಬೇರೆ ಪ್ರಾಣಿಗಳೆಲ್ಲ ಹಂಗೆ ಬರಲ್ಲ. ಅದಕ್ಕೇನೇನು ಮಂತ್ರ ಬೇಕೋ ಏನೇನು ಬೇಕೋ ಅದೆಲ್ಲ ಮಾಡಿಬಿಟ್ಟು ಕಳಿಸ್ತಾರೆ. ಅವ್ರು ಮಾಡಲೇಬೇಕು, ಬಂದು ಆ ಕೆಲಸ ಮಾಡಿಬಿಡ್ತಾ ಹೋಗ್ತಾರೆ. ಈಗ ಅವ್ರಾಗ ಅವರೇನೆ, ಈಗ ಮನೆಗಳೋ ಇಲ್ಲ ವ್ಯಾಪಾರ ಸ್ಥಳದಲ್ಲೋ ಅವ್ರಿಗೆ ದಿನ ದಿನ ಕಂಪ್ಲೀಟ್ ಲಾಸ್ ಆಗುವಂಥ ವ್ಯಕ್ತಿಗಳು ಈ ಥರ ಏನಾದರೂ ತೊಂದರೆಯಿಂದ ಆಗ್ತಾ ಇದ್ದರೆ ಅವರು ಅವ್ರಾಗ ಅವರೇ ಸೇಫ್ಟಿಗೆ ಏನಾನ ಮಾಡ್ಕೋಬೋದಾ? ಇಲ್ಲ ನಿಮ್ಮ ಹತ್ರಕ್ಕೆ ಬರ್ದೇನೆ ಇಂಥದ್ದು ಮಾಡ್ಕೊಂಡ್ರೆ ಸ್ವಲ್ಪ ತಕ್ಷಣಕ್ಕೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್, ವ್ಯಾಪಾರದಲ್ಲಿ ಒಂದಷ್ಟು ಚೇತರಿಕೆ ಆಗ್ಬೋದು ಅಂತ ಹೇಳ್ಬೇಕಂದ್ರೆ ಏನಾದರೂ ಸಜೆಷನ್, ಟಿಪ್ಸು ಕೊಡ್ಬೋದಾ? ಉಗ್ರ ದೇವರುಗಳಿದೆ ಅಲ್ವಾ, ಅಲ್ಲಿ ಹೋಗಿ 21 ದಿವಸ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಅವ್ರ ಕೆಲಸ ಆಗುತ್ತೆ.
ಅಂದರೆ ಹೋಗಿ 1 ಅವರ್ ಕೂತ್ಕೊಂಡು ಜಪ ಮಾಡಬೇಕು. ಜಪ ಮಾಡಿಕೊಂಡು ಆ ದೇವ್ರ ಹೆಸರುಕೊಂಡು ಧ್ಯಾನ ಮಾಡಬೇಕು. ಮಾಡಿದ್ಮೇಲೆ ಕರೆಕ್ಟ್ 21 ದಿವಸ ಬ್ರಹ್ಮಚಾರನ ಆಚರಣೆ ಮಾಡಬೇಕು. ಮತ್ತು ಮಟನ್ ಚಿಕನ್ ಎಲ್ಲ ಬಿಡಬೇಕು. ಇವೆಲ್ಲ ಬಿಟ್ಟು ಕರೆಕ್ಟಾಗಿ ಡೈಲಿ ಒಂದಿನ ತಪ್ಪಲಾರ್ದಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಉಗ್ರನಕ್ಷತ್ರ ಖಾಲಿ ಇದೆ, ನರಸಿಂಹ ಉಗ್ರ ನರಸಿಂಹ ಇದೆ, ಲೇಡಿ ದೇವರುಗಳು ಇಲ್ಲ ಜೆಂಟ್ಸ್ ದೇವರು ಎರಡು ಮತ್ತೆ ಪ್ರತ್ತಂಗಿರೆ ಇದೆ. ಇಂಥ ಉಗ್ರ ನರಸಿಂಹ ದೇವ್ರುಗಳು ಹೋಗ್ಬಿಟ್ಟು ಕರೆಕ್ಟ್ ನಾವು ಹೇಳಿದಂಗೆ 21 ದಿವಸ ಪಾಲನೆ ಮಾಡಿದ್ರೆ ಅವ್ರಿಗೆ ಕೇಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಒಂದು ಡ್ಯಾಮೇಜ್ ಇಂದ ಆಚೆ ಕಡೆ ಬರ್ತಾರೆ. ಅದು ಅಂದ್ರೆ ಇವಾಗ ಮಾಟ ಮಂತ್ರದಿಂದ ಮಾಡಿ ಕಳ್ಸಿದ್ರೆ ಅವು ದೇವ್ರುಗಳೆಲ್ಲ ತೆಗೆದಾಕ್ತವೆ, ಸರಿ ಮಾಡ್ತವೆ. ಕರೆಕ್ಟಾಗಿ ಪಾಲನೆ ಮಾಡ್ಬೇಕಷ್ಟೇ. 1 ಅವರ್ ಅಂದ್ರೆ 1 ಅವರ್ ಕುತ್ಕೊಂಡು ಜಪ ಮಾಡಬೇಕು. ಇಲ್ಲ ನಂಗೆ ಫೋನ್ ಬಂತಪ್ಪ, ನನಗೆ ಕೆಲಸ ಇದೆಯಪ್ಪ, ನಾನು ಹೋಗ್ಬೇಕು ಅರ್ಜೆಂಟ್ ಅಂದರೆ ಆಗಲ್ಲ. ಅವ್ರಿಗಂತ ನೀವು ಟೈಮ್ ಕೊಡಬೇಕು, ದೇವ್ರಿಗಂತ ಟೈಮ್ ಕೊಟ್ಟು ಮಾಡಬೇಕು. ಡೈಲಿ ಅಲ್ಲೇ ಹೋಗ್ಬೇಕಾಗುತ್ತಾ ಇಲ್ಲ ಒಂದೇ ದೇವಸ್ಥಾನ ಹೋಗ್ಬೇಕು, ಬೇರೆ ಎಲ್ಲ ಹೋಗಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾ ಇಲ್ಲ ಆ ದೇವ್ರನ್ನ ನೆನ್ಸ್ಕೊಂಡು ಮನೆಯಿಂದ ಮಾಡ್ಬೋದು? ಆಗಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿರೋ ಪವರ್ ಅವ್ರ ಮೇಲೆ ಬರಲೇಬೇಕು. ಯಾಕೆ ದೇವಸ್ಥಾನ ಬಂದು 1 ಅವರ್ ಕುತ್ಕೊಂಡು ಜಪ ಮಾಡಿದ್ರೆ ಅಲ್ಲಿರೋ ಪವರ್ ತೆಗೆದಾಕುತ್ತೆ. ಅದಕ್ಕೆ ನೀವು 21 ದಿವಸ ಹೋಗಿ ಅಂತ ಹೇಳೋದು. ಮನೇಲಿ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಅದು ಅಲ್ಲಿ ತುಂಬಿರ್ತೈತಿ. ಎಲ್ಲಿ ಏನು ತೆಗಿತೀರಾ ನೀವು? ಯಾವ ಸಮಯಗಳನ್ನ ಯೂಸ್ ಮಾಡ್ಕೋಬೇಕು? ಇಲ್ಲ ಯಾವ ಸಮಯ ಬೇಕಾದ್ರೆ ಹೋಗ್ಬೋದು. ಅವ್ರಿಗೆ ಅನುಕೂಲ ನೋಡ್ಕೊಂಡು ಹೋಗ್ಬೇಕು. ಆದ್ರೆ 1 ಅವರ್ ಮಾತ್ರ ಇರಬೇಕು, ಅದಷ್ಟೇ. ಅವ್ರ ಸಮಯ ನೋಡ್ಕೊಂಡು ಸಂಜೆ ಹೋಗ್ಬೋದು, ಬೆಳಗ್ಗೆ ಆದ್ರೆ ಬೆಳಗ್ಗೆ ಹೋಗ್ಬೋದು, ಮಧ್ಯಾಹ್ನ ಮಾತ್ರ ಹೋಗ್ಬಾರ್ದು. ಬೇರೆ ಟೈಮ್ ನೋಡ್ಕೊಂಡು ಹೋಗ್ಬೋದು, ತಂಪಾಗಿರ್ಬೇಕು ಅಂತ. ಹೌದು. ಸೊ ವೀಕ್ಷಕರೇ, ಇದೊಂದು ಕೆಲವೊಂದಷ್ಟು ಜನರ ಜೀವನಗಳಲ್ಲಿ ಏನೇ ಉದ್ಯೋಗಗಳು ಮಾಡೋಕ್ಕೋದ್ರು ಇಲ್ಲ ಏನೇ ಬಿಸ್ನೆಸ್ ಮಾಡೋಕ್ಕೋದ್ರು ಬೆಳವಣಿಗೆ ಆಗ್ತಾ ಇರಲ್ಲ, ನಷ್ಟಗಳಾಗ್ತಾ ಇರುತ್ತೆ, ಇರೋದು ಕೂಡ ಕಳ್ಕೊತಾ ಹೋಗ್ತಾರೆ. ಜನಗಳು ಕೂಡ ಅವ್ರನ್ನ ಸೇರೋದಕ್ಕೆ ಇಷ್ಟಪಡಲ್ಲ. ಸೊ ಇದು ಏನಕ್ಕಾಗುತ್ತೆ ಅಂದರೆ ಯಾವುದೋ ಒಂದು ತೊಂದರೆಗಳು, ದುಷ್ಟಶಕ್ತಿಗಳು ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ಕು ಯಾರೋ ಒಬ್ಬರು ಪ್ರಯೋಗ ಮಾಡಿದ್ದಾಗ ಈ ಥರದ್ದು ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಸೊ ಅಂಥ ಸಮಸ್ಯೆಗಳಿದ್ದರೂ ಎಲ್ಲಾದರೂ ಒಂದು ದೇವಸ್ಥಾನಗಳಲ್ಲಿ ಇಲ್ಲ ಯಾರಾದರೂ ಗುರುಗಳ ಹತ್ರ ಹೋದರೆ ಪರಿಹಾರ ಕೊಡ್ತಾರೆ. ಅದು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋರು ಈ ಥರ ಒಂದು ಉಗ್ರ ದೇವತೆಗಳ ಜೊತೆ ಅಂದರೆ ಆ ಒಂದು ದೇವಸ್ಥಾನಗಳಿಗೆ ಹೋಗಿ ಧ್ಯಾನ ಮಾಡೋದ್ರ ಮುಖಾಂತರ ಸ್ವಲ್ಪ ತಕ್ಷಣಕ್ಕೆ ಅದು ರಿಲ್ಯಾಕ್ಸ್ ಆಗುತ್ತೆ. ಸೊ ಮೇಡಮ್ ಅವ್ರು ಹೇಳಿದ್ದಾರೆ, ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜೇಶ್ವರಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.